Thank you, Rashmi. All the very best for your finals. ಎಸ್ ಸಂಗಡ ಒಳಭಾಗದಲ್ಲಿ ಕುವೆಟ್ ಎ ಕ್ವೀನ್ಸ್ ತಂಡ ಬಲಿಷ್ಠ ತಂಡವಾಗಿರುವ ಕಾರ್ಕಳ ಯುವ ವಾಹಿನಿ ಎದುರಿಸ್ತಾ ಇದೆ. ಈ ಹಂತದಲ್ಲಿ ಮತ್ತೆ ವಿದ್ಯಮಾನಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಅರವಿಂದ್ ಮಣಿಪಾಲ್. So thank you very much, Satish Manipal. Right, Yuva Wahini won the toss and choose to bowl here. Queens 11 Kuwait, A team will bat first. Shot wide outside off stump, beautifully played. Chance for the boundary. And good fielding. ಹಾಗೆ ಪಡುಬಿದ್ರಿ ಯುವವಾಹಿನಿಯ ಸಂಘಟಕರು ಅಲ್ಲಿ ಲೈನ್ ಅಂಪೈರ್ಸ್ ಅಲ್ಲಿ ಈಗ ಕ್ರೂಷಿಯಲ್ ಮ್ಯಾಚ್ ನಡೀತಾ ಇದೆ. ಲೈನ್ ಅಂಪೈರ್ಸ್ ಅನ್ನು ತಮ್ಮ ಕಾರ್ಯವನ್ನು ನೀವು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಯುವವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರೆ ಘಟಕ ಎಲ್ಲ ವಾಲಂಟಿಯರ್ಸ್ ಲೈನ್ ಅಂಪೈರ್ಸ್ ತಮ್ಮ ಕಾರ್ಯವನ್ನು ಸಕ್ರಿಯವಾಗಿ ನಿರ್ವಹಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ರಿಕ್ವೆಸ್ಟಿಂಗ್ ಲೈನ್ ಅಂಪೈರ್ಸ್ ಟು ಬಿ ದೇರ್ ನಿಯರ್ ಅ ಬೌಂಡರಿ ಲೈನ್ ಪ್ಲೀಸ್. Boy, that's a good shot. Beautifully played on the one side. And beats the fielder. First boundary of this eliminated round match here. And a first boundary for the Queens 11 Kuwait A team. ವಿನಿತಾತ ಈ ದಿನದ ಇವತ್ತು ಮಲ್ಲ ಕಾರ್ಯಕ್ರಮಕ್ಕೂ ಕಾಂಗ್ರೆಸ್ ಮುಖಂಡರಾಯನಂಚಿನ ವೈ ಸುಕುಮಾರ್ ಈ ಸಂದರ್ಭದ ನಮ್ಮನೊಟ್ಟಿಗೆ ಒತ್ತು ಸೇರಿದ ಶ್ರೀತಿರಿನ ಅತ್ಯಂತ ಪ್ರೀತಿಪೂರ್ವಕವಾದ ವೇದಿಕೆಗೆ ಎತ್ತುಕೊಂಡಾಡುವುದಿಲ್ಲ. ಅಂಚನೆ ಹಳೆ ವಿದ್ಯಾರ್ಥಿ ಸಂಘ ಕೆಪಿಎಸ್ ಸ್ಕೂಲ್ದ ಅಧ್ಯಕ್ಷರು ಕೃಷ್ಣ ಬಂಗೇರ ಮೇರ್ಲ ಈ ಸಂದರ್ಭದ ನಮ್ಮನೊಟ್ಟಿಗೂ ಜೊತೆಯ ಬಂದಿರು ಮೇರಿನ ವೇದಿಕೆಗೆ ಎತ್ತುಕೊಂಡಾಡುವುದಿಲ್ಲ. ಅಂಚನೆ ನ್ಯಾಯವಾದಿ ರಾಜೇಶ್ ಪಡುಬಿದ್ರಿ ಮೇರ್ಲ ಈ ಸಂದರ್ಭದ ನಮ್ಮನೊಟ್ಟಿಗೂ ಜೊತೆಯ ಬಂದಿರು ಶ್ರೀತಿರಿಲ್ಲ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಲೆತ್ತಿ ಲೆಪ್ಪಗೂ ಮೊಕ್ಕಿನ ಬೈದಿನಂಚಿತ್ತಿನ ಮಾತ ಅತಿಥಿಲಿನ ನಮ್ಮ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾದ ಲೆತ್ತುಕೊಂಡಾಡೊಂದಿಲ್ಲ. ಕಾಂಗ್ರೆಸ್ ಮುಖಂಡರಾಯನಂಚಿತ್ತಿನ ವೈ ಸುಕುಮಾರ್ ಅಂಚನೆ ಕೆಪಿಎಸ್ ಸ್ಕೂಲ್ ನತ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೃಷ್ಣ ಬಂಗೇರ ಅಂಚನೆ ನ್ಯಾಯವಾದಿಲು ರಾಜೇಶ್ ಪಡುವಿದ್ರಿ ಮೂಚಿ ಜನ ಅತಿಥಿಲ್ಲ ವೇದಿಕೆಗೆ ಬರಡು ಪಂಪಿನ ಭಿನ್ನಯ ಮಲ್ತೊಂದಿಲ್ಲ. ಮಕ್ಕಳಿಗೆ ನಮ್ಮ ಪಡುಬಿದ್ರಿ ಘಟಕದ ಮಾಜಿ ಅಧ್ಯಕ್ಷರು ಪ್ರಶಾಂತ್ ಕುಮಾರ್ ವೇದಿಕೆಗೆ ಬತ್ತದ ಗೌರವನ ಸಂದಾಯ ಮಲ್ಪಡು ಪಂದ ಭಿನ್ನಯ ಮತ್ತೊಂದಿಲ್ಲ. ಪಡುಬಿದ್ರಿ ಯುವವಾಹಿನಿ ಘಟಕ ಮಲ್ಪನೊಂಚಿತ್ತಿನ ಇವಂಚಿ ಪರ್ಲ ಕಂಠದ ಕಾರ್ಯಕ್ರಮಕ್ಕೂ ಲೆತ್ತಿ ಲೆಪ್ಪಗೂ ಮೋಕೇನದಿ ಇದೆ ನಮ್ಮ ನಟ್ಟಗೂ ಅಭಿಮಾನದಿ ಇದೆ ಬೈದಿನಕುಲು ಅತಿಥಿ ಅಭ್ಯಾಗತಿರ್ನಕುಲು ನಿಖಲವಂಚಿ ಉಪಸ್ಥಿತಿನಿ ಎಂಕುಲು ಅತ್ಯಂತ ಪ್ರೀತಿಪೂರ್ವಕವಾದ ಗೌರವಿಸುವಂದಿಲ್ಲ. Seven for one. 7ಕ್ಕೆ 1. ಅಂಚನೆ ಇನ್ನಿತ ಇವಂಚಿ ಪರ್ಲುದ ಕಾರ್ಯಕ್ರಮಕ್ಕೂ ಈ ಸಂದರ್ಭದ ನಮ್ಮ ನಟ್ಟುಗು ಇಪ್ಪನಕುಲು ಪ್ರತಾಪ್ ಅವರಾಲ್ ದೇವಿ ಫ್ರೆಂಡ್ಸ್ ಕ್ಲಬ್ ಅವರಾಲ್ ಅಂಚನೆ ಪ್ರಕಾಶ್ ಅವರಾಲ್ ಮಟ್ಟು ಮಕ್ಕಳೆಲ್ಲ ಈ ಸಂದರ್ಭದ ನಮ್ಮ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾದ ಲೆತ್ತು ಕೊಂಡಾಡುವುದಿಲ್ಲ.
ಅಂಚನೆ ಸುಬ್ರಹ್ಮಣ್ಯ ಕ್ಯಾಟರ್ಸ್ ಮೊತ್ತ ಮಾಲಕ್ಯರು ಶ್ರೀಯುತ ಸುಕೇಶ್ ಭಟ್ ಬೊಕ್ಕ ಸಹೋದರಿ ಸುಚಿತ್ರ ಮಕ್ಕಳೆಲ್ಲ ಈ ಸಂದರ್ಭದ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾದ ಎತ್ಕೊನೊಂದುಲ್ಲ ಮಕ್ಕಳಿಗೆ ಪಡುಬಿದ್ರಿ ಯುವ ಘಟಕದ ಕಾರ್ಯದರ್ಶಿ 7 for the loss of 1 after 1. ಪ್ರಥಮ ಓವರ್ ಮುಕ್ತಾಯಕ್ಕೆ 7ಕ್ಕೆ 1. ಎಲಿಮಿನೇಟರ್ ರೌಂಡ್ ಮ್ಯಾಚ್ ಡೂ ಆರ್ ಡೈ. ಅಂಚನೆ ಇನ್ನಿತ ಈ ವಂಚಿ ಪರ್ಲುದ ಕಾರ್ಯಕ್ರಮಕ್ಕೂ ಭಾಸ್ಕರ್ ಅಂಚನ್ ಮೇರ್ನ ಮಾತೃಶ್ರೀ ಐನಂಚಿನ ಲೀಲಾ ಪೂಜಾರ್ತಿಲ ಈ ಸಂದರ್ಭದ ನಮ್ಮ ನಟ್ಟುಗೊಲ್ಲೇರು ಮೇರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಿಸವಂದುಲ್ಲ ಮಕ್ಕಳಿಗೆ ನಮ್ಮ ಪಡುಬಿದ್ರಿ ಘಟಕದ ಉಪಾಧ್ಯಕ್ಷರು ಸುಜಾತಾ ಪ್ರಸಾದ್ ಮೇರೆ ಗೌರವನ ಸಂದಾಯ ಮಲ್ಪಡು ಪಂದು ವಿನಂತಿನ ಮತ್ತೊಂದುಲ್ಲ ಅಂಚನೆ ಶ್ರೀಮತಿ ತುಳಸಿ ಕೆ ಕೋಶಾಧಿಕಾರಿಗಳು ಪಡುಬಿದ್ರಿ ಘಟಕ ಮೇರ್ಲ ವೇದಿಕೆಗೆ ಬತ್ತದ ಅತಿಥಿಗಳಿಗೆ ಗೌರವ ಸಂದಾಯ ಮಲ್ಪಡು ಪಂದು ಭಿನ್ನಯ್ಯ ಮತ್ತೊಂದುಲ್ಲ ವೈಟ್ ಪ್ಲಸ್ ಬೌಂಡ್ರಿ ಸಿಗ್ನಲ್ ಫ್ರಮ್ ದಿ ಅಂಪೈರ್ ಸ್ಕೋರ್ 12 ತಣಮೊತ್ತ 12 ಕ್ವೀನ್ಸ್ 11 ಕುವೈಟ್ ಎ ಟೀಮ್ ವರ್ಸಸ್ ಯುವ ವಾಹಿನಿ ಕಾರ್ಕಳ. ಜೋಮಲ್ ವಿತ್ ದ ಬಾಲ್. ಶ್ರೀಯುತ ಪ್ರತಾಪ್ ಅವರಲ್ ಅಂಚನೆ ಶ್ರೀಯುತ ಪ್ರಕಾಶ್ ಅವರಲ್ ಮಟ್ಟು ಈ ಸಂದರ್ಭ ನಮ್ಮ ಜೊತೆಯ ಬಂದಿರು ಮಕ್ಕಳಿಗೆ ನಮ್ಮ ಪಡುಬಿದ್ರಿ ಘಟಕದ ಮಾಜಿ ಅಧ್ಯಕ್ಷರು ಕೇಂದ್ರ ಸಮಿತಿದ ವ್ಯಕ್ತಿತ್ವ ವಿಕಸನ ಮಾಜಿ ನಿರ್ದೇಶಕರು ಶ್ರೀಯುತ ಅಶ್ವಥ್ ಪಡುಬಿದ್ರಿ ಅತ್ಯಂತ ಪ್ರೀತಿಡು ಗೌರವಿಸೋಡು ಪಂದ ವಿನಯ ಮತ್ತೊಂದಲ್ಲ It's a very good comeback here. Third umpire will be in the action. Yuva Vahini registered Podubidri unit. Karnataka Rajyotsav Award winning team organization organized such a fabulous, memorable, prestigious beloved Premier League, Women's Premier League 2026 cricket event. And it's going to be a lovely afternoon session here. The first team to enter the final, Dubai Warriors, after defeating Hejamadi Billawas in the first qualifier. Dubai Warriors ಈಗಾಗಲೇ ಈ ಒಂದು ಪಂದ್ಯಾಕೂಟದ ಫೈನಲ್ ಹಂತವನ್ನು ತಲುಪಿದ್ರು. ಈ ಪಂದ್ಯಾಟದ ವಿಜೇತರು ಹೆಜಮಾಡಿ ಬಿಲ್ಲವಾಸ್ ವಿರುದ್ಧ ಆಡಲಿಕ್ಕಿದ್ದಾರೆ. ಕ್ವೀನ್ಸ್ 11 ಕುವೈಟ್ ಎ ವರ್ಸಸ್ ಯುವ ವಾಹಿನಿ ಕಾರ್ಕಳ ಟೀಮ್ ಆನ್ ದ ಫೀಲ್ಡ್ now. ಹಲೋ ಸುಮಾರು ಒಂದು 4 ವರ್ಷದ ಹಿಂದೆ ಇದುವೇ ಹೆಜಮಾಡಿಯ ಬಸ್ತಿ ಪಡ್ಪು ಮೈದಾನದಲ್ಲಿ ಬಿಲ್ಲವರಿಗಾಗಿ ರಾಷ್ಟ್ರೀಯ ಮಟ್ಟದ 3 ಲಕ್ಷ ನಗದು ಬಹುಮಾನದ ಶ್ರೀ ಮನೋಜ್ ಸುವರ್ಣ ಇವರ ನೇತೃತ್ವದಲ್ಲಿ ನಡೆದಂತಹ ಹೊನಲು ಬೆಳಕಿನ ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದಂತಹ ಶ್ರೀ ಮನೋಜ್ ಸುವರ್ಣ ಇವರ ನೇತೃತ್ವದ ಬಿರುವೇರ್ ಬ್ರದರ್ಸ್ ಹೆಜಮಾಡಿ ಇಂದಿನ ಈ ನಮ್ಮ ಪಡುಬಿದ್ರಿ ಯುವ ವಾಹಿನಿ ಮಾಡುವಂತಹ ಬಿಲ್ಲವ ಪ್ರೀಮಿಯರ್ ಲೀಗ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಈ ಪಂದ್ಯಾಕೂಟಕ್ಕೆ ಸಂಪೂರ್ಣ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಿದ್ದಾರೆ. ಈ ಒಂದು ಬಿರುವೇರ್ ಬ್ರದರ್ಸ್ ಹೆಜಮಾಡಿಯ ಈ ಒಂದು ಸಂಘಟನೆಗೆ ನಮ್ಮ ಯುವ ವಾಹಿನಿ ಪಡುಬಿದ್ರಿ ಘಟಕದ ಪರವಾಗಿ ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದೇವೆ. Right, it's been a not out signal from the third umpire. $13 for the loss of 1 wicket. 13ಕ್ಕೆ 1. Rinku on strike has played superb innings in the last match.
And she's on strike now. White ball signal from the umpire. Extra run added to the total. Score 14. The challenging total they're expecting to keep minimum 60, maximum 75 to 80. It's a match winning total. Goes for a big pull. Beautifully played on the onside. And a field placement in the deep. Only single. Yuvavahini Karkala team, the young players, always expected to perform so well in this cricket tournament. Right, it's going to be a great opportunity in this eliminator round match against the top team, top batting lineup. Pretty top batting lineup we have from the Queen's 11 Kuwait's point of view. Kuwait versus Karkala. White ball signal again. It's a 2 days cricket festival and 2 days cricket carnival. This cricketers really enjoyed every second of this Billava Premier League, International Billava Premier League 2026. Beautifully bowled, outside afternoon delivery. Good comeback by Jomal. It's always hard work for a team management to introduce playing 11, playing combination for the crucial matches. And we lost 1 wicket here. Rinku still at the crease. Anamika is actually a very good all-rounder. And Zamal to continue. Wow, full toss. It's going to be chances there for the deep field. No, it's all away. And boundary signal from the umpire. One bounce into the fence. Lovely hit, straight down the ground for the 4 runs there. Slightly over pitch, downside off from delivery, straight to mid off fielder. Quick single taken. With that single run, score moves up to now 21. Tanamata 21. A little partnership is actually beginning to get in progress here. Last ball of the second over. Zamal with the last ball of the over. And a big player on strike. Full toss, miss hit, could be the chance. She dropped a catch. Can you believe it? She dropped a very important catch here in this very important stage of the innings. 2 overs gone, 22 for 1. 2 ಓವರ್ಗಳ ಮುಕ್ತಾಯ 2 ಓವರ್ಗಳಲ್ಲಿ 22ಕ್ಕೆ 1. ಕ್ವೀನ್ಸ್ 11 ಕುವೈಟ್ ಎ ತಂಡ. Yuvavahini Karkala, well, the ground fielding needs to be improved. And that is not a great feeling because it should have been taken. The catch, the height, regulation catches in this big setup cricket tournament. 1 lakh cash prize for the winning team. It's going to be the dream for the team to lift the trophy and to earn the 1 lakh cash. And one team already setting themselves into the final, Dubai Warriors. Changing the bowling, we have Durga now. Trying to smash that one on the offside. Beautifully ball just outside off stem. ಹಲೋ ಇನ್ನಿತ ಇವಂಚಿ ಪೊರ್ಲಕಂಠದ ಲೆಸ್ಸಿಗೆ ಲೆತ್ತಿ ಲೆಪ್ಪುಗು ಮೋಕಿನದಿದ ವೈದಿನಾರು ಹೆಜಮಾಡಿ ಯುವವಾಹಿನಿ ಘಟಕದ ಅಧ್ಯಕ್ಷರು ಶ್ರೀಯುತ ನಿಶಾಂತ್ ಈ ಸಂದರ್ಭದ ನಮ್ಮ ನಟಗ ಜತೆಯ ಬಂದರೆ ಶ್ರೀಯುತ ದಯಮಲ್ತ ವೇದಿಕೆಗೆ ಬರೋಡು ಪನ್ಪಿನ ಚಿತ್ತಿನ ಭಿನ್ನಯ ಮತ್ತೊಂದಿಲ್ಲ ಹೆಜಮಾಡಿ ಯುವವಾಹಿನಿ ಘಟಕದ ಅಧ್ಯಕ್ಷರು ಶ್ರೀಯುತ ನಿಶಾಂತ್ ಮೇರಿನ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಿಸವಂದಿಲ್ಲ 23 for the loss of 1. Over number 3rd in progress. What about the game plan here from Yuvavahini Karkala? Will they restrict below 60? Or the batting team, Kuwait? ಅಂಚನೆ ಯುವವಾಹಿನಿ ದೇಶ ಹೆಜಮಾಡಿ ಘಟಕದ ಮಾಜಿ ಅಧ್ಯಕ್ಷರು ದೀಪಾ ದಿನೇಶ್ ಮೇರೆಲ್ಲ ಈ ಸಂದರ್ಭ ನಮ್ಮ ನಟುಗುಲ್ಲೇರು ಮೇರೆಲ್ಲ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಿಸವಂದಿಲ್ಲ ಅಂಚನೆ ದಿನೇಶ್ ಹೆಜಮಾಡಿ ಮೇರೆಲ್ಲ ಈ ಸಂದರ್ಭ ನಮ್ಮ ನಟುಗುಲ್ಲೇರು ಮೇರೆಲ್ಲ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಿಸವಂದಿಲ್ಲ
ಮಕ್ಕಳ ಈ ಗೌರವ ಉಪಸ್ಥಿತಿನ ನಮ್ಮನ ಪಡುಬಿದ್ರಿ ಘಟಕದ ಮಾಜಿ ಅಧ್ಯಕ್ಷರು ರವಿರಾಜ್ ಎನ್ ಕೋಟ್ಯಾನ್ ಮೇರ್ ಅತ್ಯಂತ ಪ್ರೀತಿಪೂರ್ವಕವಾದ ಶಾಲು ಪಾರ್ದು ಪೂ ಕೊರ್ದು ಗೌರವಿಸೋಡು ಪಂದ ವಿನಂತಿನ ಮಲ್ತೊಂದುಲ್ಲ. Excellent bowling performance here by Durga. 2 dot balls, just a 1 run conceded in 3 balls. ಹಲೋ, ಅದೇ ರೀತಿ ಈ ಒಂದು ಪ್ರಮುಖ ವೇದಿಕೆಗೆ ಇದೀಗ ಬರ್ತಾ ಇದ್ದಾರೆ, ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಶ್ರೀನಿವಾಸ್ ಯರ್ಮಾಳ್, ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್, ಅದೇ ರೀತಿ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಸ್ಪರ್ಧಾಕೂಟದಲ್ಲಿ ಹಲವಾರು ಪದಕಗಳನ್ನು ಪಡೆದಂತಹ ಇವರನ್ನ, ಶ್ರೀನಿವಾಸ್ ಯರ್ಮಾಳ್ ಇವರನ್ನ ಈ ಒಂದು PK ದೂಜಾ ಪೂಜಾರಿ ಪ್ರಮುಖ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. Score with that 629. ಮೊತ್ತ 29. That's a big 6 straight down the ground. What a lovely hit from Anamika. Number 3 player, number 3 batter. Smashed that one down the ground for a huge 6. Full toss. And it's going to be chance. Change of pace off delivery. And she lost her wicket. ಇಶರತ್ ಅಡವೆ ಈತ ಪುರ್ತುಗು ಬಾರಿ ಪುರ್ಲಾರ್ ಮೇದ ಪದ ಬಿರುಕದ ನಮ್ಮ ಕಿಬಿಂಜಾಯನಚಿನ ಬಾರಿ ಒಂಜಿ ಪುರ್ಲಾರ್ ಮೇದ ಮಾತೆರದ ಗುರುಕರೆ ನಮ್ಮೊಟ್ಟಿಗೆ ಸೊಲ್ಮೇಲೋ ಶರತ್ ಅಡವೆ ಅಂಚನೆ ಲೆಸ ದುಂಬಾಯಿ ಜ್ಞಾನಿಕಲ ಮೋಕಿದ ವೀಕ್ಷೆ ಗೌರೀಶ್ಗಳು ಒಟ್ಟಾಪನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಪಡಬಿದ್ರಿ ಘಟಕ ಕನ್ನಡ ಪಾದ ಕೊರ್ಪನಂಚಿನ ಬೆಲ್ಲವ ಪ್ರೀಮಿಯರ್ ಲೀಗದ ಈ ಒಂಜಿ ಪುರ್ಲಾರ್ ಮೇದ ಲೇಸ್ ಈ ಒಂಜಿ ಪಂದ್ಯಾಟ ನಡುಪನಂಚಿನ ಬರ್ತು ದೊಂಬುದ ಬೆಗಿನ ತಡೆತೊಂದು ಪೊಣ್ಣುಲು ಬಾರಿ ಪುರ್ಲಾರ್ಮೆಡು ಗೊಬ್ಬುನಂಚಿನ ಪೊರ್ತುಡು ಅವಿನ ತೂದು ಅಕ್ಲೆಗೆ ಬೆರಿ ತಾಂಗ ಕೊರ್ರೆಗೆ ನಮ್ಮೊಟ್ಟುಗು ಮಾಮಲ್ಲ ಬಿನ್ನೇರ್ ನಕ್ಲು ಮತ್ತು ಸೇರ್ನಂಚಿನ ಪೊರ್ತು ಈ ಗೊಬ್ಬುದ ಲೇಸ್ಗೆ ಬೆರಿ ತಾಂಗ ಕೊರ್ರೆಗೆ ನಮ್ಮೊಟ್ಟುಗೆ ಇತ್ತೆಗೆ ಬತ್ತ ಸೇರಂದಿರು ಶ್ರೀಮಾನ್ ಶ್ರೀನಿವಾಸ್ ಪೂಜಾರಿ ಯರ್ಮಾಳ್, ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂಚನೆ ಮಾಸ್ಟರ್ಸ್ ಕ್ರಿಕೆಟ್ ನೆಟ್ ಪುದರ್ ಪುಗರ್ತೆನ ಪಡೆಯೊಂದು ನಮ್ಮ ಭಾರತಗ ಮೆಡ್ಲನ್ ಕಂತು ಕೊರ್ತಿನಂಚಿನ ನಮ್ಮ ಮೋಕೆದ ಶ್ರೀನಿವಾಸ್ ಪೂಜಾರಿ ಯರ್ಮಾಳ್ ಬೇರೆ ನಮ್ಮ ಮೋಕೆಡ್ ಈ ಒಂಜಿ ಪೊರ್ಲೆಸ್ ಗೆತ್ಕೊರೊಂದುಲ್ಲ ಅರೆಗ ನೆಂಪುದ ಕಂಪುದ ಮಾನಾದಿಗೆ ಮನ್ಪುಡು ಬಂದು ಈ ಒಂಜಿ ಪೊರ್ತುರ ಈ ಒಂಜಿ PK ದೂಜಾ ಪೂಜಾರಿ ಮತ್ತು ಆರ್ಮೆಡ್ ನಮ್ಮ ಲೀಲಾಧರ್ ವೈಸ್ ಪ್ರೆಸಿಡೆಂಟ್ ಮೆರಡ ಮೋಕೆಡ್ ಭಿನ್ನ ಆಯ್ತಂದುಲ್ಲ ಮಾಜಿ ಅಧ್ಯಕ್ಷರ ಮೋಕೆಡ ವಿನ್ ಆಯ್ತಂದುಲ್ಲ ಮಾಜಿ ಅಧ್ಯಕ್ಷರ ಲೀಲಾಧರ್ ಸರ್ ದೆಮ್ಮಲ್ತ ದುಂಬಾಯ್ತಿಗೆ ಬತ್ತದ ಮೆರೆಗ ನೆಂಪು ಕಂಪದ ಶಾಲ್ ಅನ್ನು ಪದಿತದ ಪುರ್ಪದೊಟ್ಟಿಗೆ ಮಾನಾಜಿಕೆ ಮನ್ಪಡೋದು ಮೋಕೆಡ ಭಿನ್ನ ಆಯ್ತಂದುಲ್ಲ ದೆಮ್ಮಲ್ತ ನಿಕ್ಲ ಮೋಕಿದ ತಾಟಿ ಅರ್ಮಿತ ಪಡು ಅಂಚನೆ ಶ್ರೀನಿವಾಸಣ್ಣ ಈ ಒಂಜಿ ಪೊರ್ತುದ ಈ ಒಂಜಿ ಮಾಮಲ್ಲ ಮರ್ತಾರ ಮೇಡ ಇರೆಗ ತರ ತಗ್ಗಾದ ಬೆರಿ ಬಗ್ಗಾದ ನಮ್ಮ ಎನಿತ ಲೇಸಗ ಮೋಕೆಡ ಎತ್ಕೊಳೋದಿಲ್ಲ. That's it in the air for a while, and another one goes down there. Yuvavahini Karkala team players are dropping, so missing some catches in the outfield. Score moves up to now 30 for the loss of 2. ಅಂಚನೆ ನಮ್ಮೊಟ್ಟಿಗೂ ದಿನೇಶ್ ಹೆಜಮಾಡಿ ಉಳ್ಳೇರು ಅರೆಲ್ಲ ಬಾರಿ ಮೋಕೆಡೆ ಎತ್ಕೊಳೋದಿಲ್ಲ ಮೆರೆಗ ರವಿರಾಜ್ ಮೇರ್ ನೆಂಪು ಕಂಪುದ ಮಾನಾದಿಗೆ ದೊಟ್ಟಿಗೆ ಪುಲ್ಪದೊಟ್ಟಿಗೆ ಎತ್ಕೊಂಡೋದು ಮೋಕೆಡು ಭಿನ್ನ ಆಯ್ತದಲ್ಲ. Full toss ball again. Smashed down the ground for a single. Score 31. ರವಿರಾಜಣ್ಣ ಈ ಒಂಜಿ ಪೊರ್ಲ ಲೆಸ್ಗಿರೇನ ತರಿ ತಗ್ಗಾದ ಬರಿ ಬಗ್ಗಾದ ಎಡಮಲ್ ತೆತ್ಕೊಳೋದಿಲ್ಲ ಅಂಚನೆ ಅಂಚನೆ ಬಾಲಚಂದ್ರ ದಿವ್ಯಾ ಶಾಮಿಯಾನ ನೆತ್ತ ಮಾಲಕಿರನ ಮಟ್ಟುಗೊಲ್ಲೇರು ನಮ್ಮ ಲೇಸಗ ಬೇರಿ ತಾಂಗ ಕೊರೊಂದು ನಮಕ ಓಡಾಯಿನ ಸಹಕಾರನ ಕೊರನೆಂಚಿನ ಬಾಲಚಂದ್ರ ಮೇರಿನ ಬಾರಿ ಮೋಕೆಡೆತ್ಕೊಂಡು ಪ್ರಸಾದ್ ವೈ ಮಾಜಿ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರಿ ಘಟಕ ಮೀರ ದುಂಬಾಯ್ತಿಗೆ ಬತ್ತದ ಮೆರೆಗ ನೆಂಪು ಕಂಪುದ ಮಾನಾದಿಗೆ ಮನ್ಪಡೋದು ಈ ಒಂಜಿ ಪೊರ್ತುಡು ಮೋಕೆಡೆ ಭಿನ್ನ ಆಯ್ತಂದುಲ್ಲ. Good shot again on the offside.
Only single added to the total. Score moves up to now 33. ಮೊತ್ತ 33. 2 balls to go in the fourth over. Lakshmi continuing. Looking for a quick single. Directed. ಬಾಲಣ್ಣ ಎರೇನ ಈ ಒಂಜಿ ಪೊರ್ತುಡು ಯೋ ವಾಹಿನಿ ರಿಜಿಸ್ಟರ್ಡ್ ಪಡುಬಿದಿರಿ ಘಟಕ ನೆತ್ತ ಮುತಾಲಿಕಡ್ ನಡಪುರಂಚಿನ ಬೆಲ್ಲವಾ ಪ್ರೀಮಿಯರ್ ಲೀಗ್ 2020 ಈ ಒಂಜಿ ಪೊರಲಿ ಎಸಗತೆರೆ ತಗ್ಗಾದ ಬೆರಿ ಬಗ್ಗಾದ ಇಡಿ ಮಲ್ತ ಎತ್ಕೊಂಡುಲ್ಲ By signal from the umpire. By call and score 34 now. Excellent bowling performance still now. There is no doubt about that from the Yuva Wahini Karkala team's point of view. Strong batting lineup facing little struggling moments here. Short ball and beats a fielder. It's running down to the fence. Into the fence it goes. Beautifully executed. All the way for 4 runs. End of the over number 4. After 4 overs play. 38 for the loss of 2. 4 ಓವರ್ಗಳ ಮುಕ್ತಾಯ 38ಕ್ಕೆ 2. ಅಂಜನೆ ನಮ್ಮ ಇನಿತಲೆ ಎಸಗ ಮಮಲ್ಲ ವ್ಯಕ್ತಿನ ಅಕ್ಲ ಬೇರಿ ತಾಂಗು ಕೊರೊಂದು ನಮ್ಮ ಪುಂಜೋಲು ಗೊಬ್ಬುನಗ ಅಕ್ಲು ಎಡ್ಡೆಪ್ಪಡು ಗೊಬ್ಬಡು ಪಂದ ಅರಕೆ ಆ ರೇಖೆ ಮಲ್ತೊಂದು ನಮಕ್ಕ ಬೇರಿ ತಾಂಗು ಕುರ್ನೆಂಚಿನ ಮಮಲ್ಲ ವ್ಯಕ್ತಿಲಿಡ ಸರಿತ್ ಹರೀಶ್ ಶೆಟ್ಟಿ ಪಾದ ಬೆಟ್ಟು ಮೇರ್ಲಾ ಒಂಜಿ ಅರೆಗೆ ಈ ಒಂಜಿ ಪೊರ್ತುಡು ಸೊಲ್ಮೆ ಸಂದಾಯತೆ ಮಲ್ತೊನ್ವೆ Well played again on the onside, just off the back foot. And a good feeling, really good feeling in the day. ಸೋಲ್ಮೆಲು ಹರೀಶ್ ಶೆಟ್ಟಿ ಪಾದ ಬೆಟ್ಟು ಅಂಚನೆ ಶಂಕರ ನಿವಾಸ ಹರೀಶ್ ಶೆಟ್ಟರ್ ಮೇರೆಗೆ ನನಾತ್ ಕಾಲುಗ್ಲ ನಮಕ್ಕ ಬೇರಿ ತಾಂಗು ಕೊರೊಂದು ಪುಲೆ ಪಂಪಿನ ಪುರ್ಲ ಪಾತ್ರದೊಟ್ಟಿಗೆ ಇರಿಗೆ ಸೊಲ್ಮೆ ಸಂದಾಯತೆ ಮಲ್ತೊಂದುಲ್ಲ 39 for the loss of 2. 11 balls to go in the first innings. She goes up and over, inside out, beautifully struck on the offside on that occasion. And it has gone into the fence for the boundary. Runs beginning to flow. Runs beginning to come for Queen's 11 Kuwaitia team. .43 on the board. Chandu drives the ball through extra cover for an exclusive boundary. 43 on the board. Once again smashed on the onside. Only single on that occasion. Score 44 on the board here. 5th over the innings in progress. And a display between 2 strong teams here. Queen's 11 Kuwait, batting first against Yuva Wahini Karkala. Down the track she goes, and where she goes, up and over. Once again finding the boundary. Beautifully played. Lovely use of the feet. And watchfully played on the offside, and it's gone into the fence, and score moves up to now 48. It's turning out to be good over here, productive over for the batting team, and one would remember long time in their future as a cricket fan, as a player, this beloved Premier League 2026 event. Again off the back foot. Smashed that one. Going. It's going to be out. Just near the boundary line. Catch has been taken. New batter name, please.
Ravina, thank you. 48 on the board. Change of pace, slow delivery, not one running. Well, Mr. Stumps and a conceded extra run there. Needless directed on that occasion from her. So that's a bicycle from the umpire. End of the over number 5. 49 remains on the board for the loss of 3. 5 ಓವರ್ಗಳ ಮುಕ್ತಾಯಕ್ಕೆ 49ಕ್ಕೆ 3. 49ಕ್ಕೆ 3 5 ಓವರ್ಗಳ ಮುಕ್ತಾಯ. 5 gone, 49 for the loss of 3. 6 crucial deliveries to go. And a game plan is concerned. Will they restrict below 60? We mentioned earlier in the commentary box. Below 60, it is going to be average total. Last match, Dubai Warriors versus Hegemony Belovers. Dubai Warriors chased 54. And here, crucial 6 balls to go. Karkala versus Kuwait. Last over will be bowled by Chitra. From Dr. PK, Kiran Kumar, bowling end. Outside after delivery. Dot ball on that occasion. 5 balls to go. It's a matter of 2 big hits. It's a matter of 2 or 3 big hits for the batting team members to get the momentum back in their favor. Karkala Chitra, she started to bowl well here. Well bowled again. Length was absolutely pretty good on that occasion. Long on fielder. Picks the ball. Lovely throw. Good feeling. Just the one added to the total. Score 50 up in the scorecard now. 50 up for the Queens 11 Kuwaitia team. Goes for the big on the one side. And that is absolutely well bowled. Dot delivery. Karkala is actually getting upper hand on this occasion because bowling some dot deliveries in the death overs. Now 3 balls to go to close the first innings play. Well bowled again. That's out. That's out. Yes, well bowled. Beautifully bowled. Chitra is absolutely enjoying her bowling performance for Yuva Wahini Karkala team on this occasion. Final 2 balls to go. ಕೊನೆ 2 ಎಸೆತಗಳು ಬರಬೇಕಾಗಿದೆ. Chitra continuing. Great bowling performance. Just a 1 run conceded. Far from the off stump. Close look by the umpire. Well bowled again. Another dot ball here. Unbelievable bowling performance by Chitra. Just a 1 run and 4 dot balls including a wicket. Now the last ball is coming up. 50 on the board. And it is going to be Yuva Wahini Karkala team as a unit. As a unit, they played smart game here. They bowled beautifully. And the last ball of the innings coming up now. Wow, once again looking for a quick single, directed. And how about the next one? It's 2 runs. A request on field umpire, please. The last one, 2 runs. Right. Yes, thank you very much. 52 on the scorecard for a Kuwait team. 53, the chasing target. 52 ಓಟಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಕ್ವೀನ್ಸ್ 11 ಕುವೈಟಿಯ ತಂಡ 53ರ ಗುರಿ ಯುವ ವಾಹಿನಿ ಕಾರ್ಕಳಕ್ಕೆ.
53 to chase here. And in the commentary box, we are going to have a change of voice. It's going to be Kirtan for further commentary. ಮುಂದಿನ ವೀಕ್ಷಕರಲ್ಲಿ ನಮ್ಮೊಂದಿಗೆ ಕೀರ್ತನ್ 53ರ ಚೇಸಿಂಗ್ ಬರಬೇಕಾಗಿದೆ. ಈಗಾಗಲೇ 4 ತಂಡಗಳು, ಬಹುಶಃ ಒಂದು ತಂಡ ದುಬೈ ವಾರಿಯರ್ಸ್ ಫೈನಲ್ ಹಂತಕ್ಕೆ ತಲುಪಿದೆ. ಮತ್ತೆ ಹೆಜಮಾಡಿ ಬಿಲ್ಲವಾಸ್, ಅದೇ ರೀತಿ ಕ್ವೀನ್ಸ್ 11 ಕುವೈಟ್ ಎ, ಯುವ ವಾಹಿನಿ ಕಾರ್ಕಳ, 3 ತಂಡಗಳು ಇನ್ನು ಕೂಡ ಮುಂದಿನ ಹಂತವನ್ನು ಕಾಣಬೇಕಷ್ಟೇ. 53 ಓಟ ಗಳಿಸಿದಲ್ಲಿ ಯುವ ವಾಹಿನಿ ಕಾರ್ಕಳ ಸೆಕೆಂಡ್ ಕ್ವಾಲಿಫೈರ್ ಅನ್ನು ಹೆಜಮಾಡಿ ಬಿಲ್ಲವಾಸ್ ವಿರುದ್ಧ ಆಡ್ಲಿಕ್ಕಿದ್ದಾರೆ. ಕ್ವೀನ್ಸ್ 11 ಕುವೈಟ್ ಎ ತಂಡ 52ರ ಒಳಗೆ ನಿಯಂತ್ರಿಸಬೇಕಾಗಿದೆ ಮುಂದಿನ ಹಂತಕ್ಕಾಗಿ. ಕೀರ್ತನ್. ಧನ್ಯವಾದಗಳು ಅರವಿಂದ್ ಮಣಿಪಾಲ್. ಹಂತದಲ್ಲಿ ಈಗಾಗಲೇ ಯುವ ವಾಹಿನಿ ಕಾರ್ಕಳದ ಪರವಾಗಿ 52ರ ಮೊತ್ತವನ್ನು ದಾಖಲಿಸಿದಂತ ತಂಡ 53ರ ಟಾರ್ಗೆಟ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. ಹಂತದಲ್ಲಿ ಆ ಒಂದು 53 ಮೊತ್ತವನ್ನು ಅದೇ ರೀತಿಯಲ್ಲಿ ಮೊದಲ ಆರಂಭಿಕರು ಪ್ರೇರೇಪಿಸ್ತಾರೆ ಅಂತ ಕಾಣಬೇಕಾಗಿದೆ. ಹಂತದಲ್ಲಿ ಯುವ ವಾಹಿನಿ ಕಾರ್ಕಳದ ಪರವಾಗಿ ಈಗಾಗಲೇ ಅಂಕಣದ ಒಳಭಾಗದಲ್ಲಿ ಜೋಮಾಲ್, ಅದೇ ರೀತಿ ದುರ್ಗಾ 2 ದಿವಸಗಳ ಕಾಲದ ಹಗಲಿನ 90 ಗಜಗಳ ದಾಂಡು ಚೆಂಡಿನ ಒಂದು ಸಮರ 2ನೇ ದಿವಸದ ಪ್ರಾಮುಖ್ಯಕರ ಪಂದ್ಯಾಕೂಟದಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಈಗಾಗಲೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟವನ್ನು ಅಲಂಕರಿಸುವಂತ ಯುವ ವಾಹಿನಿ ರಿಜಿಸ್ಟ್ರಾರ್ ಪಡುಬಿದ್ರಿ ಘಟಕ ಈ ಒಂದು ಸಂಸ್ಥೆ ಬಿಲ್ಲವ ಪ್ರೀಮಿಯರ್ ಲೀಗ್ ಎಂಬ ನಾಮಂಕಿತದಲ್ಲಿ ಬಿಲ್ಲವ ಪ್ರೀಮಿಯರ್ ಲೀಗ್ 2026 ಆಯೋಜಿಸ್ತಾ ಇದ್ದಾರೆ. ಈ ಒಂದು ಪಂದ್ಯದಲ್ಲಿ ಮೊದಲ ವಿಜೇತ ತಂಡಕ್ಕೆ 1,01,000 ರೂಪಾಯಿ ಜೊತೆಗಾಗಿ ಚಿನ್ನದಿಂದ ಬೆಳ್ಳಿಯಿಂದ ಮಿನುಗುತ್ತಿರುವಂತ ವಿನ್ನರ್ಸ್ ಆಫ್ ಟ್ರೋಫಿ, ದ್ವಿತೀಯ ವಿಜೇತ ತಂಡಕ್ಕೆ 50,000 ಜೊತೆಗಾಗಿ ಚಿನ್ನದಿಂದ ಬೆಳ್ಳಿಯಿಂದ ಮಿನುಗುತ್ತಿರುವಂತ ರನ್ನರ್ಸ್ ಆಫ್ ಪ್ರಶಸ್ತಿ, ಅದೇ ರೀತಿ ಸೆಕೆಂಡ್ ರನ್ನರ್ ಆಫ್ ತಂಡಕ್ಕೆ 25,000 ಜೊತೆಗಾಗಿ ಸೆಕೆಂಡ್ ರನ್ನರ್ಸ್ ಆಫ್ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಗ್ತಾ ಇದೆ. ಹಂತದಲ್ಲಿ ಮೊದಲ ಓವರ್ಗಾಗಿ ಸ್ಟಾರ್ಟ್ ದ ಮ್ಯಾಚ್. ನಿರ್ಣಾಯಕ ಹಂತದಲ್ಲಿ ಗ್ರೀನ್ ಸಿಗ್ನಲ್ ಕೂಡ ಲಭಿಸ್ತಾ ಇದೆ. ಈ ಬಾರಿ ಎಸೆದಿರುವಂತ ಚೆಂಡು ಉತ್ತಮತೆ ಹೊಡೆತ ಮೇಡೋನಲ್ಲಿ ನಾಕೂಟದ ಹೆಚ್ಚುವರಿ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಯುವ ವಾಹಿನಿ ಕಾರ್ಕಳ ಅಂಕಿಅಂಶ ಪಟ್ಟಿಯನ್ನು ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ದುರ್ಗನ ದಾಂಡಿನ ಮುಖ್ಯವಾಗಿ ಆಗಮಿಸಿರುವಂತ ಮೊದಲ ಬೌಂಡರಿ ಕೂಡ ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ಹುಡುಗರಿಗಿಂತಲೂ ಹುಡುಗಿಯರೇ ಕ್ರಿಕೆಟಿನ ಜಗತ್ತಿನಲ್ಲಿ ನಾವು ಕಾಣಬಹುದಾಗಿರಬಹುದು. ಈಗಾಗಲೇ WPL ನಲ್ಲಿ RCB ಮೊದಲ ತಂಡವಾಗಿ ಫೈನಲ್ ಹಂತವನ್ನು ಕಂಡುಕೊಂಡಿತ್ತು. ಹಂತದಲ್ಲಿ ಈ ಒಂದು BPL WPL ನಲ್ಲಿ ಆದೇವ ತಂಡ ದ್ವಿತೀಯ ತಂಡವಾಗಿ ಫೈನಲ್ ಹಂತವನ್ನು ಪಡ್ಕೊಳ್ತದಂತ ಕಾಣಬೇಕಾಗಿದೆ. ಹಂತದಲ್ಲಿ ಎಸೆದಿರುವಂತ 2ನೇ ಚೆಂಡು ಉತ್ತಮತೆ ಹೊಡೆತ ಸ್ವೀಪಡದ ಮರೋಗುವಂತ ಪ್ರಯತ್ನ ದುರ್ಗಾ ಬಹಳಷ್ಟು ಉತ್ತಮತೆ ದಾಂಡುಗಾರಿಕೆ ಹಂತವನ್ನು ಆಯ್ದುಕೊಳ್ತಾ ಇದ್ದಾರೆ. ಮತ್ತೊಂದು ಬೌಂಡರಿ, 2ನೇ ಬೌಂಡರಿ ಕೂಡ ದುರ್ಗನ ದಾಣಿನ ಮುಖ್ಯವಾಗಿ ಆಗಮಿಸ್ತಾ ಇದೆ. ಬಹುಶಃ ಈ ಬಾರಿ ಸ್ಲೋವರ್ ಮಾದರಿಯ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಕೂಡ ಮಾಡುವಂತ ಪ್ರಯತ್ನ, ಆದ್ರೂ ಕೂಡ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಕೆಲವೊಂದು ಸಮಯದಲ್ಲಿ ಕರಿಮೋಡ ತನ್ನ ಶಿರದ ಮೇಲೆ ಇದ್ರೂ ಕೂಡ ಒಂದು ತಂಡವನ್ನು ತನ್ನದೇ ಆದಂತ ಚಾಪಿನ ಮುಖ್ಯವಾಗಿ ಗೆದ್ದಿಸಿಕೊಟ್ಟಂತ ನಿದರ್ಶನ ಕೂಡ ಕ್ರಿಕೆಟಿನ ಜಗತ್ತಿನಲ್ಲಿ ನಾವು ಕಾಣಬಹುದಾಗಿರುತ್ತೆ. ಹಂತದಲ್ಲಿ ಅದೇ ರೀತಿಯ ಬುಡ ಮೇಲೆ ಫಲಿತಾಂಶ ಕಾಣುತ್ತೇವೆ ಅಂತ ಕಾಣಬೇಕು. ಮತ್ತೆ 4ನೇ ಬಾರಿ
ಈ ಬಾರಿ ಎಸೆದಿರುವಂತ 4ನೇ ಚೆಂಡು ತಮ್ಮದ ಹೊಡೆತ ಗ್ಲಾನ್ಸ್ ಮಾಡಿದ್ರು. ಕೇವಲ ಒಂಟಿ ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ ಚಾಲ್ತಿಯ ಮೊದಲನೇ ಓವರ್ ನಲ್ಲಿ. ಈಗಾಗಲೇ 9 ಓಟವನ್ನು ದಾಖಲಿಸಿದ್ರು. 53ರ ಟಾರ್ಗೆಟ್. ಇನ್ನು ಕೂಡ ಜಯಕ್ಕಾಗಿ 44 ಓಟಗಳು ಬರಬೇಕಾಗಿದೆ. ಅಂತಿಮ 2 ಎಸೆತ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಮತ್ತೆ ಪಂಚಮ ಚೆಂಡು. ಎಸೆದಿರುವಂತ 5ನೇ ಚೆಂಡು ತೀರಾ ಕ್ಲೋಸ್ ಆಗಿತ್ತು. ತಮ್ಮದು ಹೊಡೆತ ಕೂಡ ಕಂಡುಕೊಳ್ತಾ ಇದೆ ಜೋಮೋಲು. ಕೇವಲ ಒಂಟಿ ಓಟವನ್ನು ದಾಖಲಿಸಿದ್ರು. ಆ ಹಂತದಲ್ಲಿ ಅಂತಿಮ ಎಸೆತ. ಜಯಿಸಿದಂತ ತಂಡ ಮುಂದಿನ ಹಂತದಲ್ಲಿ ಯಜಮಾಡಿ ಬಿಲ್ಲವಾಸ್ ಅನ್ನು ಎದುರಿಸತ್ತೆ. ಸೋತಂತ ತಂಡ ಈ ಒಂದು ಪಂದ್ಯದಲ್ಲಿ ಆಡಿದಂತ ನೆನಪಿಗೆ ಹೆಸರಾಗ್ತದೆ. ಆ ಹಂತದಲ್ಲಿ ಎಸೆದಿರುವಂತ ಚೆಂಡು ಬಾಯ್ಸ್ ಮುಖ್ಯವಾಗಿ ಒಂಟಿ ಹೊಡೆದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ ಮೊದಲ ಓವರ್ ಮುಕ್ತಾಯದ ತಂಡಗಳಿಗೆ 11 11 ಫಾರ್ ಎನಿ ವಿದೌಟ್ ಲಾಸ್. ಯಾವುದೇ ರೀತಿ ಒಂದು ಆಘಾತವನ್ನು ಕಂಡುಕೊಳ್ಳದೆ ಪಂದ್ಯವನ್ನು ಆಡ್ತಾ ಇದ್ದಾರೆ ಯುವ ವಾಹಿನಿ ಕಾರ್ಕಳದ ತಂಡ. ಬಹುಶಃ ಒಂದು ಪಂದ್ಯದಲ್ಲಿ ದೂರದ ಊರಿನ ಕೊಲ್ಲಿಯಾದ ತಂಡಗಳು ಆಗಮಿಸಿತ್ತು. ಅದೇ ರೀತಿ ಬೆಂಗಳೂರಿನ ತಂಡಗಳು ಆಗಮಿಸಿತ್ತು. ಅದೇ ರೀತಿ ಕಾರ್ಕಳ, ದುಬೈ ಅಂತ ದೂರದ ತಂಡಗಳು ಒಂದು ಪಂದ್ಯದಲ್ಲಿ ಆಗಮಿಸಿತ್ತು. ಆ ಹಂತದಲ್ಲಿ ಈ ಬಾರಿ ಪ್ರಸ್ತುತ ಪಂದ್ಯದಲ್ಲಿ ಕಾರ್ಕಳ ವಿರುದ್ಧಾರ್ಥಕವಾಗಿ ಕುವೈಟ್ನ ತಂಡ ಆಟವಾಡ್ತಾ ಇದೆ. ಮತ್ತೆ 2ನೇ ಓವರ್ನ ಚಾಲ್ತಿಯಲ್ಲಿ ಚಂದು ಈ ಬಾರಿ ಎಸೆದಿರುವಂತ ಚೆಂಡು ಕಟ್ ಮಾಡುವಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ದಾಂಡಿಗೂ ಚೆಂಡಿಗೂ ತಕ್ಕ ಹೊಡೆತಗಳು ಆಗಮಿಸ್ತಾ ಇಲ್ಲ. ಆ ಹಂತದಲ್ಲಿ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 2ನೇ ಚೆಂಡಿಗಾಗಿ ಈ ಬಾರಿ ಎಸೆದಿರುವಂತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ. ಆ ಹಂತದಲ್ಲಿ ರಿಂಕು ಕಾಯುತ್ತಿದ್ದಂತ ಕೈಗಳಿಗೆ ಚೆಂಡುಗಳು ಸರಳವಾಗಿ ಹಾದು ಆಗಮಿಸ್ತಾ ಇದೆ. ಹಂತದಲ್ಲಿ ಮೊದಲ ಉದಾರಿ ಆಘಾತ, ಮೊದಲ ಬ್ರೇಕ್ ಥ್ರೂ ಕೂಡ ಚಂದು ನೀಡಿದ್ರು. ಈಗಾಗಲೇ 8 10 ಓಟವನ್ನು ದಾಖಲಿಸಿರುವಂತಹ ದುರ್ಗಾ ಫೆವಿಲಿಯನ್ ಅಂತ ಮುಖ ಮಾಡ್ತಾ ಇದ್ದಾರೆ. ಅವರ ತರವಾದ ಜಾಗವನ್ನು ತುಂಬಲು ಮಾತಾಡುವ ಹೊಸ ದಾಡಿಗ ಚಿತ್ರಯಾನೆ ಸೋನು, ಕದಿಕೆ ಪರಿಸರದ ಮಾತಾಡುವ ಕಿರಿಯ ಅನುಭವಿ ಆಟಗಾರ್ತಿ. ಈ ಬಾರಿ ಯುವ ವಾಹಿನಿ ಕಾರ್ಕಳದ ತಂಡವನ್ನು ಒಗ್ಗೂಡಿಕೊಂಡು ಆಡ್ತಾ ಇದ್ದಾರೆ. ಆ ಹಂತದಲ್ಲಿ ತನ್ನ ಯಾವ ರೀತಿ ಒಂದು ದಾಡುಗಾರಿಕಾ ಹಂತದ ಚಾಪನ್ನು ಮೂಡಿಸ್ತಾ ಅಂತ ಕಾಣಬೇಕಾಗಿದೆ. ಮತ್ತೆ ಪಂದ್ಯ ಮುಂದುವರಿಕೆ 3ನೇ ಚೆಂಡಿಗಾಗಿ. ಈ ಬಾರಿ ಎಸೆದಿರುವಂತ 3ನೇ ಚೆಂಡು ಕ್ಷೇತ್ರಾಕ್ಷರ ವೈಫಲ್ಯತೆ. ಇಂತಹ ಕ್ಷೇತ್ರಾಕ್ಷರ ವೈಫಲ್ಯತೆಗಳು ಕೊನೆ ಹಂತದಲ್ಲಿ ತನ್ನ ತಂಡಕ್ಕೆ ಮುಳುವಾಗುವಂತ ಪರಿಸ್ಥಿತಿಗಳು. ಆ ಹಂತದಲ್ಲಿ ಒಂಟಿ ಹೊಡೆದ ಹೆಚ್ಚುವರಿ ಕೂಡ. ಈ ಬಾರಿ ಎಸೆದಿರುವಂತ ಚೆಂಡು ಓಟಗಳು ಬರ್ತಾ ಇಲ್ಲ, ಕೆಳಮುಖವಾಗಿ ಹಾದು ಹೋಗ್ತಾ ಇದೆ. ದಾಡಿಗೂ ಚೆಂಡಿಗೂ ಸಂಪರ್ಕತೆಯನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಪಂಚಮ ಚೆಂಡಿಗಾಗಿ ಚಂದು ಟು ಜೋಮೋಲ್. ಈ ಬಾರಿ ತೀರಾ ಕ್ಲೋಸ್ ಆಗಿತ್ತು. ಚೆಂಡಿಗೆ ತಕ್ಕ ಹೊಡೆತವನ್ನು ಜೋಮೋಲ್ ದಾಖಲಿಸ್ತಾ ಇಲ್ಲ. ಆ ಹಂತದಲ್ಲಿ ಅಂತಿಮ ಚೆಂಡಿಗಾಗಿ ಎಸೆದಿರುವಂತ ಚೆಂಡು ವೈಟ್ ಬಾಲ್ ಔಟ್ ಸೈಡ್ ದಿ ಲೆಗ್ ಸ್ಟೆಂಪ್.
ನಿರ್ಣಾಯಕರ ಮುಖರವಾಗಿ ಆಗಮಿಸ್ತಾ ಇದೆ. ಅನವಶ್ಯಕ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕೊನೆ ಹಂತದಲ್ಲಿ. ಈಗಾಗಲೇ 5 ಎಸೆತಗಳಲ್ಲಿ ಕೇವಲ ಓಟವನ್ನು ಬಿಟ್ಕೊಟ್ಟು ಪ್ರಾಮುಖ್ಯಕರ ಒಂದು ಉದಾಹರಣೆ ಪಡೆದುಕೊಂಡಿದ್ರು. ಆ ಹಂತದಲ್ಲಿ ಅಂತಿಮ ಚೆಂಡಿನಲ್ಲಿ ಎಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಬಾರಿ ಎಸೆದಿರುವಂತ ಚೆಂಡು ಕೇವಲ ಓಟಗಳು ಆಗಮಿಸಿತು. ಹಂತದಲ್ಲಿ 2ನೇ ಓವರ್ ಕೂಡ ಮುಕ್ತಾಯದಂತವನ್ನು ಕಾಣ್ತಾ ಇದೆ. 2ನೇ ಓವರ್ನ ಮುಕ್ತಾಯದಲ್ಲಿ ತನ್ನ ಗಳಿಕೆ 14. ಇನ್ನು ಕೂಡ ಜಯಕ್ಕಾಗಿ 39 ಓಟಗಳು ಬರಬೇಕಾಗಿದೆ 24 ಎಸೆತಗಳಲ್ಲಿ. ಎಸೆತ 39ರ ಅವಶ್ಯಕತೆ ಪಂದ್ಯದ ವಿಜೇತೆಗಾಗಿ. 24 balls 39 runs are required. ಮತ್ತೆ 3ನೇ ಓವರ್ನ ಚಾಲ್ತಿಯಲ್ಲಿ ಅಲ್ಲಿ ಬೌಲರ್ ನೇಮ್ ಆಗ ಪದೇ ತಿಳಿಸುವಂತೆ ಮಾಡಬೇಡಿ. ಮತ್ತೆ 3ನೇ ಓವರ್ನ ಚಾಲ್ತಿಯಲ್ಲಿ ಅನಾಮಿಕಾ. ಈ ಬಾರಿ ಅನಾಮಿಕ ಎಸೆದಿರುವಂತ ಮೊದಲನೆಯ ಚೆಂಡು ಕಣ್ಮಾರುವಂತ ಪ್ರಯತ್ನ ಎಸೆತನ್ನು ಕಂಡ್ಕೊಂಡ್ರು ಜೋಮೋಲು. ಕ್ಷೇತ್ರಾಕ್ಷರ ವೈಫಲ್ಯತೆ ಪ್ರಜ್ಞಾ ಪಡ್ಕೊಂಡ್ರು. ಹಂತದಲ್ಲಿ ಅವಲಿ ಓಟವನ್ನು ಕೂಡ ಸುರಕ್ಷಿತವಾಗಿ ದಾಖಲಿಸಿದ್ರು. ಮತ್ತೆ 2ನೆಯ ಚೆಂಡಿಗಾಗಿ ಹಂತದಲ್ಲಿ ಬ್ಯಾಕ್ ಟು ಬೌಲರ್ ಡ್ರೈವ್ ಆಡ್ತಾ ಇದ್ದಾರೆ. ಕೇವಲ ಓಟ. ಬಹುಶಃ ಒಂದು ಪಂದ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ತನ್ನ ತಂಡವನ್ನು ಒಗ್ಗೂಡಿಕೊಂಡು ಆಡಿರುವಂತ ಆಟಗಾರ್ತಿ ಕೂಡ ಕೆಲವೊಬ್ರು ಈ ಒಂದು ಪಂದ್ಯದಲ್ಲಿ ಆಡ್ತಾ ಇದ್ದಾರೆ. ಮತ್ತೆ 3ನೇ ಚೆಂಡು. ಈ ಬಾರಿ ಎಸೆದಿರುವಂತ 3ನೇ ಚೆಂಡು ಚಿತ್ರ ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ಓಟ ಅವಲಿ ಓಟ ಕೂಡ ದಾಖಲಿಸ್ತಾ ಇದ್ದಾರೆ. ಆ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 19 ಓಟಗಳು. ಜಯಕ್ಕಾಗಿ ಇನ್ನೂ ಕೂಡ 34 ಓಟಗಳು ಬರಬೇಕಾಗಿದೆ. ಈ ಬಾರಿ ಎಸೆದಿರುವಂತ ಚೆಂಡು ಗೂಟ ರಕ್ಷಕಿ ವೈಫಲ್ಯತೆ ಕಂಡ್ಕೊಂಡ್ರು. ಆ ಹಂತದಲ್ಲಿ ಬಹಿಸ್ಮುಖವಾಗಿ ಓಟ ಕೂಡ ಹೆಚ್ಚುವರಿ ಕಂಡುಕೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಬಹುಶಃ ಇಂಥ ಅನಾವಶ್ಯಕ ಓಟಗಳು ಕೊನೆಯ ಹಂತಕ್ಕೆ ಸೋಲಿಗೆ ಕಾರಣವಾಗಬಹುದು. ಹಂತದಲ್ಲಿ ಮತ್ತೆ ಪಂಚಮ ಚೆಂಡಿಗಾಗಿ ಈ ಬಾರಿ ಎಸೆದಿರುವಂತ ಚೆಂಡು ಓಟಗಳು ಬರ್ತಾ ಇಲ್ಲ. ದಾಡು ಬಿಟ್ಟು ಪ್ಯಾಡ್ ನ ಸ್ಪರ್ಶವನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡು ಅದೇ ರೀತಿಯ ಹೊಡೆತವನ್ನು ದಾಖಲಿಸ್ತಾರ ಅಂತ ಕಾಣಬೇಕಾಗಿದೆ. ಮತ್ತೆ 6ನೇ ಬಾರಿಗಾಗಿ ಎಸೆದಿರುವಂತ ಅಂತಿಮ ಚೆಂಡು ತೀರಾ ಕ್ಲೋಸ್ ಆಗಿದ್ದು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಓವರ್ ನ ಮುಕ್ತಾಯ. ಕಂಪ್ಲೀಟ್ ಆಫ್ ಓವರ್ ನಂಬರ್ 3. ರನ್ ಅಂಕಿಅಂಶ ಪಟ್ಟಿಯಲ್ಲಿ 20 ಓಟಗಳು 20. ಅಂತಿಮ 18 ಎಸೆತ ಜಯಕ್ಕಾಗಿ ಇನ್ನೂ ಕೂಡ 33 ಓಟಗಳು ಬರಬೇಕಾಗಿದೆ. ಒಂದು ಓವರ್ ನಲ್ಲಿ ಬಹುಶಃ 1 ಅಥವಾ 2 ಸಿಕ್ಸರ್ಗಳು ಬಂದಲ್ಲಿ ಪಂದ್ಯದ ಚಿತ್ರಣವೇ ಬದಲಾಗಬಹುದು. ಆ ಹಂತದಲ್ಲಿ ಅದೇ ರೀತಿಯ ಒಂದು 4ನೇ ಓವರ್ ನಲ್ಲಿ ದಾಂಡುಗಾರಿಕೆ ಅಂತ ಕಾಣ್ತದಂತ ಕಾಣಬೇಕಾಗಿದೆ. ಜೋಮೋಲ್ ಮತ್ತು ಚಿತ್ರಣ ನಡುವಣ ಆ ಹಂತದಲ್ಲಿ ಇನ್ನೂ ಕೂಡ ದ್ವಿತೀಯ ಅದೇ ರೀತಿ ತೃತೀಯ ಕ್ರಮಾಂಕದ ಆಟಗಾರ್ತಿಗಳು ಅಂಕಣದ ಒಳಭಾಗದಲ್ಲಿ ಇದ್ದಾರೆ. ಒಂದು ಹಂತದಲ್ಲಿ ಇಬ್ರು ಕೂಡ ಇರುವಷ್ಟು ಕಾಲ ಎದುರಾಳಿ ತಂಡಕ್ಕೆ ತಲೆನೋವಿನ ಸಂಗಾತಿ. ಯಾವ ರೀತಿಯ ಚೆಂಡಿಗೂ ಕೂಡ ತನ್ನದೇ ಆದಂತಹ ಒಂದು
ನಿರ್ದಿಷ್ಟ ಹೊಡೆತವನ್ನು ಬಾರಿಸಬಲ್ಲಂತ ಆಟಗಾರ್ತಿ ಕೂಡ ನಾವು ಈ ಒಂದು ಪಂದ್ಯಾಟದಲ್ಲಿ ಕಾಣಬಹುದು. ಆ ಹಂತದಲ್ಲಿ ಮತ್ತೆ ಸ್ಟ್ರೈಕರ್ ರಲ್ಲಿ ಚಿತ್ರ, 4ನೇ ಓವರ್ನ ಚಾಲ್ತಿಯಲ್ಲಿ ಚಂದು. ಈ ಬಾರಿ ಎಸ್ದಿರುವಂತ ಚೆಂಡು ಕಟ್ ಮಾಡುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಈ ಬಾರಿ ಎಸೆದಿರುವಂತ ಚೆಂಡು ವೈಡ್ ಬಾಲ್ ಔಟ್ ಸೈಡ್ ದಿ ಆಫ್ ಸ್ಟಂಪ್. ಹಂತದಲ್ಲಿ ಅನಾವಶ್ಯಕ ಓಟಗಳು ಆಗಮಿಸ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ ಈ ಬಾರಿ ಬೀಸುವಂತ ಪ್ರಯತ್ನ, ಆಗತ್ತಕ್ಕೆ ಬಲವಾದ ಮನವಿಗೆ ತಕ್ಕ ಪುರಸ್ಕಾರ ಲಭಿಸ್ತಾ ಇಲ್ಲ. ಹಂತದಲ್ಲಿ ಅಂತಿಮ 16 ಎಸೆತ ಜಯಕ್ಕಾಗಿ ಇನ್ನೂ ಕೂಡ 32 ಓಟಗಳು ಬರಬೇಕಾಗಿದೆ. ಬಹುಶಃ ಒಂದು ಓವರ್ ನಲ್ಲಿ ನಾ ಕಾಣುತ್ತ ಮಟ್ಟಿಗೆ 1 ಅಥವಾ 2 ಸಿಕ್ಸರ್ಗಳು ಬರಲೇಬೇಕು. ಈ ಬಾರಿ ಎಸೆದಿರುವಂತ ಚೆಂಡು ತವದ ಹೊಡೆತ, ಕೇವಲ 1 ಓಟಗಳು ಆಗಮಿಸ್ತಾ ಇದೆ. ಮೊದಲ ಹಂತದ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಉತ್ತಮತೆಯ ಪಂದ್ಯಾಟಗಳು ಅದು ಬಂದಿತ್ತು. ಈ ಬಾರಿ ಎಸೆದಿರುವಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಅಂತಿಮ 2 ಎಸೆತ, ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಹಂತದಲ್ಲಿ ಮೊದಲ ಹಂತದಲ್ಲಿ ಓಟಗಳಿಗೆ ಹೊರೆಯುವಂತ ಪ್ರಯತ್ನ, ಈ ಬಾರಿ ಮಂದಗತಿಯ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಚಂದು. ಉತ್ತಮ ರೀತಿಯ ಓವರ್ ಅನ್ನು ಹಂತದಲ್ಲಿ ಎಸೆದಿರುವಂತ ಚೆಂಡು, ನಿರ್ದಿಷ್ಟ ಹೊಡೆತಗಳು ಆಗಮಿಸ್ತಾ ಇಲ್ಲ ಜರ್ಮನ್ ದಾಂಡಿನ ಮುಖ್ಯವಾಗಿ. ಹಂತದಲ್ಲಿ ಓವರ್ ನ ಮುಕ್ತಾಯ, ಕಂಪ್ಲೀಟ್ ಆಫ್ ಓವರ್ ನಂಬರ್ 4. ರನ್ ಮೌಸಂಟು 22. ಇನ್ನು ಕೂಡ 12 ಎಸೆತ, 31 ಓಟಗಳು ಬರಬೇಕಾಗಿದೆ. 12 ಬಾಲ್ಸ್ ಆರ್ ರಿಮೈನಿಂಗ್, 31 ರನ್ಸ್ ಆರ್ ರಿಕ್ವೈರ್. ಆ ನಿಟ್ಟಿನಲ್ಲಿ ಅದ್ಯಾವ ರೀತಿಯ ಬುಡ ಮೇಲು ಫಲಿತಾಂಶ ನಾವೀ ಒಂದು ಪ್ರಸ್ತುತ ಪಂದ್ಯದಲ್ಲಿ ಕಾಣ್ತೇವೆ ಅಂತ ಕಾಣಬೇಕಾಗಿದೆ. ಬಹುಶಃ ಕ್ರಿಕೆಟ್ ಒಂದು ಸೋಲು ಗೆಲುವಿನ ಪಂದ್ಯಾಟ, ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹಂತದಲ್ಲಿ ಅಂತಿಮ ಹಂತದಲ್ಲಿ ಒಂದು ನಾಣ್ಯ ಚಿಮ್ಮಿಸಿದಾಗ ಒಂದು ಮುಖ ಬರಲೇಬೇಕು, ಸೋಲು ಅಥವಾ ಗೆಲುವು. ಹಂತದಲ್ಲಿ 5ನೇ ಓವರ್ಗಾಗಿ ಮತ್ತೆ ಪಂಚಮ ಓವರ್ಗಾಗಿ ರವೀನಾ. ಈ ಬಾರಿ ಎಸೆದಿರುವಂತ ಚೆಂಡು ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ, ತಕ್ಕ ಹೊಡೆತಗಳು ಆಗಮಿಸ್ತಾ ಇಲ್ಲ ಚಿತ್ರಣ ದಾಂಡಿನ ಮುಖ್ಯವಾಗಿ. ಆ ಹಂತದಲ್ಲಿ ಕುತೂಹಲಕಾರಿ ಪಂದ್ಯಾಟ ಸಾಗ್ತಾ ಇದೆ. ಬಹುಶಃ ಲೀಗ್ ಹಂತದಲ್ಲಿ 2 ತಂಡ ಕೂಡ 2 ಪಂದ್ಯಾಟವನ್ನು ಜಯಿಸಿತ್ತು. ಹಂತದಲ್ಲಿ ಈ ಬಾರಿ ಅದೇ ಒಬ್ಬ ತಂಡ ಜಯಿಸಿದಂತ ಕಾಣಬೇಕಾಗಿದೆ. ಈ ಬಾರಿ ಎಸೆದಿರುವಂತ ಚೆಂಡು ಉತ್ತಮ ಹೊಡೆತ, ಅಷ್ಟೇ ಸುಂದರತೆಯ ಕ್ಷೇತ್ರಾಕ್ಷರಿ ಕೂಡ ರಿಂಕುವಿನ ಮುಖ್ಯವಾಗಿ ಆಗಮಿಸಿತು. ಒಂಟಿ ಓಟ, ಹಾವಳಿ ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಆ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 24 ಓಟಗಳು.
ಮತ್ತೆ ಮೂರನೇ ಚೆಂಡು. ಈ ಬಾರಿ ಹಸಿರುವಾದ ಚೆಂಡು, ಉತ್ತಮದ ಹೊಡೆತ. ಬಹುಶಃ ಅಂತಿಮ ಹಂತದಲ್ಲಿ ಚಿತ್ರ ಬೇರೋಸಿನ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಮೊದಲ ತಿಳಿಸಿದ ಹಂತದಲ್ಲಿ 1 ಅಥವಾ 2 ಸಿಕ್ಸರ್ ಬಂದಲ್ಲಿ ಪಂದ್ಯದ ಚಿತ್ರವೇ ಬದಲಾಗಬಹುದು. ಹಂತದಲ್ಲಿ ಮೊದಲ ಸಿಕ್ಸರ್ ಕೂಡ ದಾಖಲಿಸ್ತಾ ಇದ್ದಾರೆ ಚಿತ್ರ. ಜಯಕ್ಕಾಗಿ ಇನ್ನು ಕೂಡ 23 ಓಟಗಳು ಬರಬೇಕು. 23. ಈ ಬಾರಿ ಎಸೆದಿರುವಂತ ಚೆಂಡು ಲೆಗ್ ಲ್ಯಾನ್ಸ್ ಮುಖೇನವಾಗಿ ಒಂಟಿ ಓಟ. ಅವಲಿ ಓಟವನ್ನು ಕೂಡ ಸುಲಭ ಸುರಕ್ಷಿತವಾಗಿ ಚುರುಕಿನ ಓಟವನ್ನು ದಾಖಲಿಸಿದ್ರು ಚಿತ್ರ. ಹಂತದಲ್ಲಿ ಅಂತಿಮ 8 ಎಸೆತ 21 ಓಟಗಳು ಬರಬೇಕಾಗಿದೆ. 8ಕ್ಕೆ 21. ಪ್ರಸ್ತುತ ಪಂದ್ಯಾಟ ಎಲ್ಲ ಪ್ರೇಕ್ಷಕರನ್ನು ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇದೆ. ಆ ದೆವ್ವ ತಂಡ ಜಯಿಸ್ತದೆ ಅನ್ನುವ ತೀರ್ಪಿನ ಅಡಿಯಲ್ಲಿ ಹಂತದಲ್ಲಿ ಮತ್ತೆ ಪಂಚಮ ಚೆಂಡು. ಈ ಬಾರಿ ಎಸೆದಿರುವಂತ ಪಂಚಮ ಎಸೆತ ವೈಡ್ ಬಾಲ್. ಹಂತದಲ್ಲಿ ಒಂಟಿ ಹೊಡೆದ ಹೆಚ್ಚುವರಿ ಕೂಡ 33. ಮತ್ತೆ 5ನೇ ಬಾರಿ ಈ ಬಾರಿ ಚಿತ್ರ ಎದುರಿಸಿದಂತ ಚೆಂಡು ಕೇವಲ ಒಂಟಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾಳೆ. ಹಂತದಲ್ಲಿ ಅಂತಿಮ 7 ಎಸೆತ ಜಯಕ್ಕಾಗಿ 19ರ ಅವಶ್ಯಕತೆ. 7ಕ್ಕೆ 19 ಬಹುಶಃ ಎಂದು ಅಂತಿಮ ಚೆಂಡಿನಲ್ಲಿ ಸಿಕ್ಸರ್ ಬಂದ್ರೆ ಸ್ವಲ್ಪ ಮಟ್ಟಿನಲ್ಲಿ 50-50. ಈ ಬಾರಿ ಎಸೆದಿರುವಾದ ಚೆಂಡು ಬೀಸುವಂತ ಪ್ರಯತ್ನ. ಜೋಮೋಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಿರ್ದಿಷ್ಟ ಹೊಡೆತಗಳು ಆಗಮಿಸ್ತಾ ಇಲ್ಲ. ಜೋಮೋಲ್ ದಾಣಿನ ಮುಖ್ಯವಾಗಿ ಆ ನಿಟ್ಟಿನಲ್ಲಿ ಪಂಚಮ ಓವರ್ ಕೂಡ ಮುಕ್ತಾಯದ ಹಂತವನ್ನು ಕಂಡುಕೊಂಡ್ರೆ ಅಂಕಿಅಂಶ ಪಟ್ಟಿಯಲ್ಲಿ 34 ಓಟಗಳು 34. ಅಂತಿಮ 6 ಎಸೆತ ವಿಜೇತೆಗಾಗಿ 19 ಓಟಗಳು ಬರಬೇಕಾಗಿದೆ. ಹತ್ತಿರ 3 ಸಿಕ್ಸರ್ಗಳು 1 ಒಂಟಿ ಓಟ. ಹಂತದಲ್ಲಿ ಅಂತಿಮ ಓವರ್ಗಾಗಿ ರಿಂಕು ದಾಂಡುಗಾರಿಕೆ ಹಂತದಲ್ಲಿ ಕೂಡ ತನ್ನದೇ ಆದಂತ ಚಾಪನ್ನು ಮೂಡಿರುವಂತ ಆಟಗಾರ್ತಿ ಕೂಡ ರಿಂಕು. ಹಂತದಲ್ಲಿ ಕ್ವೀನ್ಸ್ 11 ಕುವೈಟ್ ಎಯ ತಂಡದ ಪರವಾಗಿ ಅದೇ ರೀತಿ ಒಂದು ಎಸೆತಗಾರಿಕಾ ಹಂತವನ್ನು ಆಯ್ದುಕೊಳ್ತಾರಂತ ಕಾಣಬೇಕಾಗಿದೆ. ಅದೇ ರೀತಿಯಲ್ಲಿ ಸ್ಟ್ರೈಕರ್ ರಲ್ಲಿ ಚಿತ್ರ. ಈ ಬಾರಿ ಎಸೆದಿರುವಾದ ಚೆಂಡು ವೈಡ್ ಬಾಲ್. ಅಧಿಕೃತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಬಾರಿ ಎಸೆದಿರುವಾದ ಚೆಂಡು ಕ್ಷೇತ್ರಕ್ಷಣ ವೈಫಲ್ಯತೆ. ಒಂಟಿ ಓಟ. ಆ ಬಾಲಿ ಓಟವನ್ನು ಕೂಡ ಸುಲಭ ಸುರಕ್ಷಿತವಾಗಿ ದಾಖಲಿಸಿದ್ರು. 5 ಎಸೆತ 16 ಓಟಗಳು ಬರಬೇಕಾಗಿದೆ. 5ಕ್ಕೆ 16. 5 balls are remaining, need a 16 runs.
ಅಂತ ಹೆಸರು ಚೆಂಡು ವೈಡ್ ಬಾಲ್ ಅಧಿಕೃತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಹುಶಃ ಈ ಹಂತದಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ಅನಾವಶ್ಯಕ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ರಿಂಕು. ಈ ಬಾರಿ ಎಸೆದಿರುವಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಹಂತದಲ್ಲಿ ಚಿತ್ರ ಕ್ಯಾಚ್ ಕೊಡ್ತಾ ಇದ್ದಾರೆ. ಮತ್ತೊಂದು ದರಿಯಾಗತವನ್ನು ಕಂಡುಕೊಂಡಿತು ಚಿತ್ರ. ಬ್ಯಾಕ್ ಇನ್ ಟು ದ ಫೆವಿಲಿಯನ್ ಆಪೋಸಿಟ್ ಕಂಡುಕೊಳ್ತಾ ಇದ್ದಾರೆ. ಮತ್ತೊಂದು ಹೊಸ ದಾಡಿಗ ಲಕ್ಷ್ಮಿಯ ಆಗಮನವನ್ನು ಕಂಡುಕೊಳ್ತಾ ಇದೆ. ಆ ಹಂತದಲ್ಲಿ ಆದ್ಯಾವ ರೀತಿಯಲ್ಲಿ ತನ್ನ ತಂಡಕ್ಕೆ ಲಕ್ಷ್ಮಿಯಾಗಿ ಬರ್ತಾಳ ಅಂತ ಕಾಣಬೇಕಾಗಿದೆ. ಅಂತಿಮ 4 ಎಸೆತ 15 ಓಟಗಳು ಬರಬೇಕಾಗಿದೆ. 4ಕ್ಕೆ 15. ಲಕ್ಷ್ಮಿಯ ಪರಿಚಯವನ್ನು ಕಂಡುಕೊಳ್ತಾ ಇದೆ ಯುವ ವಾಹಿನಿ ಕಾರ್ಕಳ. ಈ ಬಾರಿ ಎದ್ದಿರುವಂತ ಚೆಂಡು ಬಹುಶಃ ಅನಾವಶ್ಯಕ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಎಸೆತ 14 ಓಟಗಳು ಬರಬೇಕಾಗಿದೆ. 4ಕ್ಕೆ 14. ಈ ಬಾರಿ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. 3ಕ್ಕೆ 14. ಪಂದ್ಯಾಟ ಕುತೂಹಲ ಘಟ್ಟಕ್ಕೆ ತಲುಪ್ತಾ ಇದೆ. ಆತದಲ್ಲಿ ಈ ಬಾರಿ ಎಸೆದಿರುವಾದ ಚೆಂಡು ಒಂಟಿ ಓಟ ಅವಲಿ ಓಟದ ನಡುವಣ ನಿರ್ಣಾಯಕರು ತೃತೀಯ ನೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯೊಂದು ತೀರ್ಪು ಆಗಮಿಸದಂತ ಕಾಣಬೇಕಾಗಿದೆ. ಔಟ್ ಆರ್ ನಾಟ್ ಔಟ್. ಹಂತದಲ್ಲಿ ಅಲ್ಲಿ ಔಟ್ ಆದ್ರೆ ಏನೇ ಒಂದು ತೀರ್ಪು ಬಂದ್ರೂ ಕೂಡ ಹಸಿರು ಮತ್ತೆ ಕೆಂಪಿನ ಒಂದು ಲೈಟ್ ಇರುತ್ತೆ. ಆ ಒಂದು ಲೈಟಿನಲ್ಲಿ ನಿಮ್ಗೆ ತೀರ್ಪನ್ನು ರಾವಣೆ ಆಗ್ತದೆ. ಅಂತಿಮ ಹಂತದಲ್ಲಿ ಲಕ್ಷ್ಮಿ ಬ್ಯಾಕ್ ಟು ದ ಫೆವಿಲಿಯನ್ ಆಪೋಸಿಟ್ ಕಂಡುಕೊಂಡ್ರು. ಮತ್ತೊಂದು ದಾರಿ ಆಘಾತ. ಎರಡು ಎಸೆತ 12 ಓಟಗಳು 13 ಓಟಗಳು ಬರಬೇಕಾಗಿದೆ. 2ಕ್ಕೆ 13. 2 balls 12 runs are required. ಪಂದ್ಯ ಒಂದು ವೇಳೆ ಸಮಬಲವಾದ್ರೆ ಅಲ್ಲಿ ಸಂಘಟಕರು ಪಂದ್ಯ ಒಂದು ವೇಳೆ ಸಮಬಲ ಕಂಡುಕೊಂಡ್ರೆ ಸೂಪರ್ ಓವರ್ ಎಂಬ ತೀರ್ಪು ರಾವಣೆ ಆಗ್ತಾ ಇದೆ. ಪಂದ್ಯ ಒಂದು ವೇಳೆ ಸಮಬಲ ಕಂಡುಕೊಂಡ್ರೆ ಈ ಬಾರಿ ಎಸೆದಿರುವಂತ ಚೆಂಡು ಮತ್ತೆ ತೃತೀಯ ನೇತ್ರಕ್ಕೆ ಆಗಮನವನ್ನು ಕಂಡುಕೊಳ್ತಾ ಇದೆ ನಿರ್ಣಾಯಕರ ಮುಖನ ಹಂತದಲ್ಲಿ. ಇವತ್ತಿನ ಕಾಲಘಟ್ಟದಲ್ಲಿ ಈ ಒಂದು ನೇರ ವೀಕ್ಷಣೆಗಳು ಇರುವಂತ ಹಂತದಲ್ಲಿ ಈ ಒಂದು ಜನರೇಷನ್ ಬದಲಾಗ್ತಾ ಇದೆ. ಬಹುಶಃ ಮೊದಲಿನ ಹಂತದಲ್ಲಿ ಈ ಒಂದು ತೃತೀಯ ನೇತ್ರಗಳು ಇಲ್ಲದಿರಬಹುದು. ಇವತ್ತಿನ ಕಾಲಘಟ್ಟದಲ್ಲಿ ಹೆಚ್ಚಿನದಾಗಿ ಯಾವುದೇ ಒಂದು ವಿಷಯಕ್ಕೂ ಕೂಡ ರನ್ಔಟ್ ಆಗಿರ್ಬೋದು, LB ಇರ್ಬೋದು, ಯಾವುದೇ ಒಂದು ವಿಷಯಕ್ಕೂ ಹೆಚ್ಚಿನದಾಗಿ ತೃತೀಯ ನೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಹಂತದಲ್ಲಿ ಅದೇ ರೀತಿ ಒಂದು ತೀರ್ಪು ರಾವಣೆ ಆಗ್ತದೆ ಅಂತ ಕಾಣಬೇಕು. ಅಂತಿಮ ಇನ್ನು 1 ಎಸೆತ ಇರೋದು ಹಂತದಲ್ಲಿ
ಹಂತದಲ್ಲಿ ಉದರೆ ಆಘಾತ, ಮತ್ತೊಂದು ಉದರೆ ಆಘಾತ ಬಂದು ಕಾಣ್ತಾ ಇದೆ. ಸುಲಭ ಜಯದತ್ತ ಕ್ವೀನ್ಸ್ 11 ಕುವೈಟ್ ಎಯ ತಂಡ ಹಂತದಲ್ಲಿ ಜಯಿಸಿದಂತ ತಂಡ ಮುಂದಿನ ಹಂತದಲ್ಲಿ ಯಜಮಾಡಿ ಬಿಲ್ಲಾವಸ್ ತಂಡವನ್ನು ಎದುರಿಸುತ್ತೆ. ಆ ನಿಟ್ಟಿನಲ್ಲಿ ಎಸೆದಿರುವಂತ ಚೆಂಡು ನೋ ಬಾಲ್. 1+1 ಅವಲಿ ಓಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ 42. ಇನ್ನು ಕೂಡ ಪಂದ್ಯದ ವಿಜೇತಕ್ಕಾಗಿ 11 ಓಟಗಳು ಬರಬೇಕು. ಈ ಬಾರಿ ಎಸೆದಿರುವಾದ ಚೆಂಡು ಕೇವಲ ಒಂಟಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂಟಿ ಓಟ ಆ ಹಂತದಲ್ಲಿ ಪಂದ್ಯ ಸೋಲಿನ ಹಂತವನ್ನು ಕಂಡುಕೊಳ್ತಾ ಇದೆ. ಈ ದಿನದ ಸೋಲು ಮುಂದಿನ ದಿನದಲ್ಲಿ ಗೆಲುವಾಗಿ ಪರಿವರ್ತನೆ ಆಗಲಿ ಅನ್ನುತ್ತಾ ಸೋಲೆ ಗೆಲುವಿಗೆ ಸೋಪಾನ. ಪ್ರಸ್ತುತ ಪಂದ್ಯದ ವುಮೆನ್ ಆಫ್ ದ ಮ್ಯಾಚ್ ಅಂತಿಮ ಘಟ್ಟದಲ್ಲಿ ಉತ್ತಮ ರೀತಿಯ ಎಸೆತಗಾರಿಕಾ ಹಂತವನ್ನು ಕಂಡುಕೊಂಡ್ರು. ಮೊದಲ ದಾಡುಗಾರಿಕಾ ಹಂತದಲ್ಲಿ ಕೇವಲ 17 ಎಸೆತಗಳಲ್ಲಿ 20 ಓಟವನ್ನು ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ಪ್ರಾಮುಖ್ಯಕರ 3 ಉದ್ದರಿಗಳನ್ನು ಪಡೆದುಕೊಂಡ್ರು. ಹಂತದಲ್ಲಿ ಕ್ವೀನ್ಸ್ 11 ನ ರಿಂಕು ಪ್ರಸ್ತುತ ಪಂದ್ಯದ ವುಮೆನ್ ಆಫ್ ದಿ ಮ್ಯಾಚ್ ಈ ಒಂದು ಪ್ರಶಸ್ತಿಯನ್ನು